ಎಲ್ಲರಿಗೂ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಶೇಂಗಾ ಬೀಜದ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಕಡಲೆ ಬೀಜ 100 ಗ್ರಾಮು, 25 ಅಥವಾ 30 ಗ್ರಾಮು ಬೆಲ್ಲ, ಕಡಲೆ 20 ಗ್ರಾಮ್ ತೊಗೊಬೇಕು. ಅನಂತರ ಕಡಲೆ ಏನಕ್ಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಕಡಲೆ ನಂತರ ನಾವು ಸ್ವಲ್ಪ ತುಪ್ಪ ತೊಗೊಬೇಕು ಉಂಡೆ ಕಟ್ಟೋದಕ್ಕೆ, ಅಂದರೆ ಲಡ್ಡು ಮಾಡೋದಕ್ಕೆ ತುಪ್ಪ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅನಂತರ ಏಲಕ್ಕಿ, ಇದಿಷ್ಟೇ ಐಟಮ್ಸ್ನ ತಗೊಂಡು ನಾವು ಸುಲಭವಾಗಿ ಲಡ್ಡು ಮಾಡ್ಬೋದು. ಫಸ್ಟು ನಾವು ತೆಗೆದಿಟ್ಕೊಂಡಿರೋ ಅಂಥ ಬೆಲ್ಲನ ಮಿಕ್ಸಿಗೆ ಹಾಕ್ಕೊಬೇಕು. ಅದರ ಜೊತೆಗೆ ನಾವು ತೆಗೆದಿಟ್ಟಿದ್ದೀವಲ್ಲ ಏಲಕ್ಕಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಪಲ್ಸ್ಬಿಟ್ಟು ಪುಡಿ ಮಾಡ್ಕೊಬೇಕು. ಪುಡಿ ಮಾಡಿದ ಮೇಲೆ ನಾನೀಗ ಸ್ವಲ್ಪ ಕಡಲೆನ ಹಾಕ್ಕೊತಿದ್ದೀನಿ, ಅಂದರೆ 20 ಗ್ರಾಮ್ ಕಡಲೆ ಹಾಕ್ಕೊಂಡು ಅದನ್ನು ಪಲ್ಸ್ಬಿಟ್ಟು ನಾವು ಪುಡಿ ಮಾಡಬೇಕು. ಅನಂತರ ಕಡಲೆ ಬೀಜನ ಹಾಕ್ಕೊತೀವಿ. 100 ಗ್ರಾಮ್ ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಪಲ್ಸ್ಬಿಟ್ಟು ನಾವು ಪುಡಿ ಮಾಡಬೇಕು. ಅದು ಒಂದು ಹದಕ್ಕೆ, ಅಂದರೆ ಕಡಲೆ ಬೀಜದಲ್ಲಿರೋದು ಎಣ್ಣೆ, ಆಮೇಲೆ ನಾವು ಹಾಕಿರೋ ಬೆಲ್ಲ ಎಲ್ಲ ಸೇರಿ ಉಂಡೆ ಕಟ್ಟೋಷ್ಟು ಪದಕ್ಕೆ ಬರುತ್ತೆ. ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ, ಈ ಥರ ಸ್ವಲ್ಪ ಗಂಟು ಇರುತ್ತೆ ಕಡಲೆ ಎಲ್ಲನೂ ಸೇರಿರೋದ್ರಿಂದ. ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸೌಟಲ್ಲಿ ಯೂಸ್ ಮಾಡಬಾರ್ದು. ಅಂದರೆ ಸೌಟು ತೊಗೊಂಡು ಅಂದರೆ ಆ ಉಂಡೆ ಸರಿ ಹೋಗಲ್ಲ. ಅದಾದ ನಂತರ ತುಪ್ಪನ ಬಿಸಿ ಮಾಡಿಟ್ಕೊಂಡು ಸ್ವಲ್ಪ ಹಾಕಿ, ತುಪ್ಪ ಜಾಸ್ತಿ ಯೂಸ್ ಮಾಡಬಾರ್ದು, ಸ್ವಲ್ಪ ಆ ತ್ಯಾವಾಂಶ ಬರೋ ಥರ ಉಂಡೆ ಕಟ್ಟೋದಕ್ಕೆ ಹದ ಬರೋ ತನಕ ನಾವು ಅದನ್ನು ಹಾಕ್ಕೊತೀವಿ. ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಳಿಸ್ಬೇಕಾಗುತ್ತೆ. ಅಂದರೆ ಎಲ್ಲದಕ್ಕೂ ಒಟ್ಟಿಗೆ ತುಪ್ಪನ ಹಾಕಿ ಕಳಿಸ್ಬಾರ್ದು. ನಾವು ಈಗ 2 ಉಂಡೆ 3 ಉಂಡೆಗೆ ಆದಷ್ಟು ತೊಗೊಂಡು ಕಳಿಸ್ಬೇಕು. ನೋಡಿ, ಈಗ ಮತ್ತೆ ನಾನು ಈ ಥರ ಸ್ವಲ್ಪ ಹಾಕ್ಕೊತೀನಿ. ನಾನು ಆಲ್ರೆಡಿ 1 ಉಂಡೆ ಮಾಡಿದ್ದೀನಿ. ಇದು ಮತ್ತೆ 2ನೇ ಉಂಡೆಗೆ ಇನ್ನೊಂದು ಚೂರು ಹಾಕ್ಕೊಂಡಿದ್ದೀನಿ. ಒಂದು 2-3 ಗ್ರಾಮ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ನಾನು 1 ಉಂಡೆಗೆ 1-2 ಗ್ರಾಮ್ ಅಷ್ಟು ತುಪ್ಪ ಇರಬೇಕು. ತುಪ್ಪ ಜಾಸ್ತಿ ಹಾಕಬಾರ್ದು. ತುಪ್ಪ ಜಾಸ್ತಿ ಹಾಕಿದ್ವಿ ಅಂದರೆ ಉಂಡೆ ಕಟ್ಟಿದ ಮೇಲೆ ಅದು ಕಸಿಯುತ್ತೆ. ಯಾಕಂದರೆ ಕಡಲೆ ಬೀಜದಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಅದು ಹೊಟ್ಟೆಗೆ ಅಷ್ಟು ಸರಿ ಹೋಗಲ್ಲ. ಅದರಿಂದ ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಜಾಸ್ತಿ ತಿಂದ್ಬಿಡ್ತಾರೆ, ಆಮೇಲೆ ಹೊಟ್ಟೆ ಕೆಡಬಹುದು. ಆದರೆ ಇದು ಆರೋಗ್ಯಕರವಾದದ್ದು, ಅತಿ ಮೀರಬಾರ್ದು ಅಷ್ಟೇ. ಅತಿ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಲ್ರೆಡಿ ಗೊತ್ತಿದೆ ನಮಗೆ. ಅದರಿಂದ ನೋಡಿ, ಈ ಥರ ನೀಟಾಗಿ ಉಂಡೆ ಕಟ್ಟಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬೇರೆ ಏನೇನೋ ಅಂಗಡಿಲಿರೋ ಅಂಥದ್ದು ಕೊಡೋಕ್ಕೆ ಬದಲು ಒಂದು ದಿನಕ್ಕೆ 1 ಉಂಡೆ ಆ ಥರ ಕೊಟ್ಟಿವಿ ಅಂದರೆ ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಸಣ್ಣಗಿರೋವಂಥ ಮಕ್ಕಳಿಗೆ ಇದು ತುಂಬ ಉತ್ತಮವಾದಂಥದ್ದು. ಜಾಸ್ತಿ ತಿನ್ನಬಾರ್ದು ಅಷ್ಟೇ. ಈ ಥರ ನೀವು ಮನೆಯಲ್ಲಿ ಸುಲಭವಾಗಿ ಶೇಂಗಾ ಬೀಜದ ಲಡ್ಡೂಸನ್ನ ಮಾಡಿ ಮಕ್ಕಳಿಗೆ ಕೊಡಿ.